ವೆರಿ ಹ್ಯಾಪಿ ಈವ್ನಿಂಗ್ ಫ್ರೆಂಡ್ಸ್. ಹೆಂಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ? ಹೆಂಗಿತ್ತು ನಿಮ್ ದಿನ? ಚೆನ್ನಾಗಿತ್ತಾ? ಸೊ ನಿಮ್ಗೆ ಲಾಸ್ಟ್ ಕ್ಲಾಸ್ ಇಂಗ್ಲಿಷ್ ಅಲ್ಲಿ ನಾವ್ ಏನ್ ನೋಡ್ತಿದ್ವಿ? ನಾವು ಈ ಕಂಜಂಕ್ಷನ್ಸ್ ಅದರ ಬಗ್ಗೆ ತಿಳ್ಕೊಳ್ತಾ ಇದ್ವಿ. ಕಂಜಂಕ್ಷನ್ಸ್ ಅಂದ್ರೆ ಏನು? ಒಂದು ಪದ ಅಲ್ಲದೆ ಒಂದು ಫ್ರೇಸ್, ಒಂದು ಪದ ಅದು ಗ್ರೂಪ್ ಆಫ್ ವರ್ಡ್ಸ್ ಅಲ್ಲದೆ ಫ್ರೇಸ್, ಸೆಂಟೆನ್ಸಸ್ಗಳನ್ನ ಜಾಯಿನ್ ಮಾಡೋದಕ್ಕೆ ಉಪಯೋಗಿಸ್ತೀವಿ. 3 ತರದ ಕಂಜಂಕ್ಷನ್ಸ್ ಇದೆ: ಕೋಆರ್ಡಿನೇಟಿಂಗ್, ಸಬಾರ್ಡಿನೇಟಿಂಗ್, ಕೋರಿಲೇಟಿವ್ ಅಂತ. ಅದರಲ್ಲಿ ನಾವು ಕೋಆರ್ಡಿನೇಟಿಂಗ್ ಕಂಜಂಕ್ಷನ್ಸ್ ಬಗ್ಗೆ ಚೆನ್ನಾಗಿ ತಿಳ್ಕೊಂಡಿದ್ವಿ. ವಿ ಹ್ಯಾವ್ ಕಂಪ್ಲೀಟೆಡ್ ವಿತ್ ಕೋಆರ್ಡಿನೇಟಿಂಗ್ ಕಂಜಂಕ್ಷನ್ಸ್. ಇವತ್ತಿನ ಸೆಷನ್ ಅಲ್ಲಿ ನಾವು ಸಬಾರ್ಡಿನೇಟಿಂಗ್ ಕಂಜಂಕ್ಷನ್ಸ್ ಬಗ್ಗೆ ತಿಳ್ಕೊಳ್ಳೋಣ. ಇಫ್ ಟೈಮ್ ಪರ್ಸಸ್ ವಿ ವಿಲ್ ಲುಕ್ ಇನ್ ಟು ಕೋರಿಲೇಟಿವ್ ಕಂಜಂಕ್ಷನ್ಸ್ ಆಸ್ ವೆಲ್. ಅದ್ ಮುಗ್ದಾದ್ಮೇಲೆ ನಾವು ಹೋದ್ವಾರ ಹೋದ್ ಆ ಹೋದ್ವಾರದಲ್ಲಿ ನಾವು ಏನ್ ನೋಡ್ತಿದ್ವಿ? ಅಡ್ವರ್ಬ್ಸ್ ಬಗ್ಗೆ ನೋಡ್ತಿದ್ವಿ. ಅದು ನೀವು ಚೆನ್ನಾಗಿ ರೀಕ್ಯಾಪ್ ಮಾಡಿರ್ತೀರಾ ಅಂತ ನಾನು ಅನ್ಕೊಳ್ತೀನಿ. ಸೊ ಇವತ್ತಿನ ಸೆಷನ್ ಅಲ್ಲಿ ಕೊನೆಯದಾಗಿ ನಾವು ಒಂದು 10 ಕ್ವೆಶನ್ಸ್, ಮಲ್ಟಿಪಲ್ ಚಾಯ್ಸ್ ಕ್ವೆಶನ್ಸ್, ಈ ಅಡ್ವರ್ಬ್ಸ್ ಸಂಬಂಧವಾಗಿರೋ ಪ್ರಶ್ನೆಗಳನ್ನ ನಾವು ಉತ್ತರಿಸಕ್ಕೆ ಪ್ರಯತ್ನ ಮಾಡೋಣ. ಆಯ್ತಾ? ಸೊ ಇದೆಲ್ಲ ನೋಡಾಯ್ತು. ನಾವು ಕೋಆರ್ಡಿನೇಟಿಂಗ್ ಕಂಜಂಕ್ಷನ್ಸ್ ಬಗ್ಗೆ ನಾವು ತಿಳ್ಕೊಂಡಾಯ್ತು. ಮಕ್ಕಳೇ, ಯಾವ್ದೆಲ್ಲ ಕೋಆರ್ಡಿನೇಟಿಂಗ್ ಕಂಜಂಕ್ಷನ್ಸ್ ಅಂತ ಬರುತ್ತೆ? ಫ್ಯಾನ್, ಬಾಯ್ಸ್, ಅದನ್ನ ನೆನಪಲ್ಲಿ ಇಟ್ಕೊಬೇಕಂದೆ. ಫಾರ್ ಅಂಡ್, ನಾಟ್, ಬಟ್, ಆರ್, ಎಟ್, ಸೊ ಅಂತ ಹೇಳಿದೆ. ಇದರಲ್ಲಿ ನೋಡಿದ್ರೆ 2 ಇಂಡಿಪೆಂಡೆಂಟ್ ಕ್ಲಾಸ್ಗಳು ಇರುತ್ತೆ. ಇದರಲ್ಲಿ 2 independent clauses which is getting joined with the help of these coordinating conjunctions. ಎರಡು ಇಂಡಿಪೆಂಡೆಂಟ್ ಕ್ಲಾಸ್ಗಳಿವೆ. ಅದನ್ನ ಒಂದು ಸೇರಿಸೋದಿಕ್ಕೆ, ಒಂದೇ ವಾಕ್ಯವಾಗಿ ಅದನ್ನ ರಚನೆ ಮಾಡೋದಿಕ್ಕೆ ಈ ಕೋಆರ್ಡಿನೇಟಿಂಗ್ ಕಂಜಂಕ್ಷನ್ಸ್ ನ ಬಳಸ್ತೀವಿ. ಈಗ ಈ ಸಬಾರ್ಡಿನೇಟಿಂಗ್ ಕಂಜಂಕ್ಷನ್ಸ್ ಅಂತ ಹೇಳ್ತಿದೀವಲ್ವಾ, ಅದೇನದು? ಸಬಾರ್ಡಿನೇಟಿಂಗ್ ಕಂಜಂಕ್ಷನ್ಸ್ ಅಲ್ಲೂ ಈ ತರ 2 ಇಂಡಿಪೆಂಡೆಂಟ್ ಕ್ಲಾಸ್ಗಳಿರತ್ತಾ? ಇಲ್ಲ. ಈ ಸಬಾರ್ಡಿನೇಟಿಂಗ್ ಕಂಜಂಕ್ಷನ್ಸ್ ಅಲ್ಲಿ ಒಂದು ಡಿಪೆಂಡೆಂಟ್ ಕ್ಲಾಸ್, ಅಂದ್ರೆ ಅದರಲ್ಲಿ ಸಬ್ಜೆಕ್ಟ್ ಮತ್ತೆ ವರ್ಬ್ ಅನ್ನೋದು ಇರುತ್ತೆ. ವರ್ಬ್ಗೆ ಮತ್ತೊಂದು ಹೆಸರು ಏನು? ಪ್ರೆಡಿಕೇಟ್ ಅಂತ ಹೇಳ್ತೀವಿ. ಈ ಸಬ್ಜೆಕ್ಟು ವರ್ಬು ಎರಡರಲ್ಲೂ ಇರುತ್ತೆ. ಇಂಡಿಪೆಂಡೆಂಟ್ ಸೆಂಟೆನ್ಸ್ ಅಲ್ಲೂ ಇರುತ್ತೆ, ಡಿಪೆಂಡೆಂಟ್ ಸೆಂಟೆನ್ಸ್ ಅಲ್ಲೂ ಇರುತ್ತೆ. ಮತ್ತೇನ್ ವ್ಯತ್ಯಾಸ ಮ್ಯಾಮ್? ಅದನ್ನ ಹೇಗ್ ನಾವು ಗುರುತಿಸ್ಕೋಬಹುದು? ಯಾವ್ದು ಡಿಪೆಂಡೆಂಟ್, ಯಾವ್ದು ಇಂಡಿಪೆಂಡೆಂಟ್ ಅನ್ನೋದನ್ನ? ಇದು ಪೂರ್ತಿಯಾಗಿರೋ ಮೀನಿಂಗ್ ನ ಕೊಡಲ್ಲ. ಸಬ್ಜೆಕ್ಟ್ ಇರತ್ತೆ, ವರ್ಬು ಇರತ್ತೆ. ಆದ್ರೆ ಕಂಪ್ಲೀಟ್ ಮೀನಿಂಗ್, ಪೂರ್ಣವಾದ ಅರ್ಥ ಕೊಡತ್ತಾ ಅಂದ್ರೆ ಇಲ್ಲ. ಕಂಪ್ಲೀಟ್ ಮೀನಿಂಗ್ ಕೊಡತ್ತಾ ಅಂತ ನೋಡಿದ್ರೆ ಅದು ಕೊಡೋಲ್ಲ. ಇಟ್ ಡಸಂಟ್ ಗಿವ್ ಕಂಪ್ಲೀಟ್ ಮೀನಿಂಗ್, ಕೊಡೋದಿಲ್ಲ. ಅದಕ್ಕೋಸ್ಕರನೇ ಇಲ್ಲ ಅದನ್ನ ನಾನು ಸ್ಟ್ರೈಕ್ ಔಟ್ ಮಾಡ್ತಿರೋದು. ಈ ಇಂಡಿಪೆಂಡೆಂಟ್ ಕ್ಲಾಸ್ ಅಲ್ಲಿ ಸಬ್ಜೆಕ್ಟು ಇರತ್ತೆ, ವರ್ಬು ಇರತ್ತೆ, ಕಂಪ್ಲೀಟ್ ಆಗಿರೋ ಮೀನಿಂಗು ಕೊಡತ್ತೆ. ಅದು ಇಂಡಿಪೆಂಡೆಂಟ್ ಸೆಂಟೆನ್ಸ್. ಮತ್ತೆ ಇದನ್ನ ಹೇಗೆ ಒಂದು ಸೇರಿಸೋದು? ಅದನ್ನ ಹೇಗೆ ಒಂದು ಸೇರಿಸ್ತೀವಿ ಅಂದ್ರೆ ಸಬಾರ್ಡಿನೇಟಿಂಗ್ ಕಂಜಂಕ್ಷನ್ಸ್ ನ ಬಳಸ್ಕೊಂಡು ನಾವು ಒಂದು ಸೇರಿಸೋದು. ಆಯ್ತಾ? ಇದೆಲ್ಲ ನಾವು ಡೀಟೇಲ್ಡ್ ಆಗಿ ಇವತ್ತಿನ ಸೆಷನ್ ಅಲ್ಲಿ ತಿಳ್ಕೊಳ್ತೀವಿ. ಅದಕ್ಕೆ ಮುಂಚೆ ನಿಮ್ಗೆ ಒಂದು ಇಂಪಾರ್ಟೆಂಟ್ ಆಗಿರೋ ಇನ್ಫಾರ್ಮೇಶನ್ ನಾನು ನಿಮ್ಮ ಹತ್ರ ಹೇಳೋಣ ಅಂದ್ಕೊಂಡಿದ್ದೆ. ನಮ್ಮ ದೇಶದ ಬಗ್ಗೆ ಪ್ರಮಾಣವಾಗಿ ಇರೋ ವಿಷಯಗಳನ್ನ ನಾವು ಅವತ್ತಿನ ದಿನ ತಿಳ್ಕೊಬೇಕಾಗಿದೆ. ವಿ ನೀಡ್ ಟು ಕೀಪ್ ಅಪ್ಡೇಟೆಡ್ ಆರ್ ಸೆಲ್ಸ್, ರೈಟ್? ವಿ ನೀಡ್ ಟು ಬಿ ಅಪ್ಡೇಟಿಂಗ್ ಆರ್ ಸೆಲ್ಸ್ ಎವ್ರಿ ಡೇ. ಬರೀ ಪುಸ್ತಕ ಓದೋದು, ಸ್ಕೂಲ್ ಹೋಗೋದು, ಪಾಠ ಕಲ್ತ್ಕೊಳ್ಳೋದು, ಎಕ್ಸಾಮ್ ಬರೆಯೋದು ಇಷ್ಟೇ ಸಾಲದು. ಯಾಕಂದ್ರೆ ನಾವು ಬೆಳಿತಾನೆ ಇದೀವಿ. ವಿ ನೀಡ್ ಟು ಬಿ ಅವೇರ್ ಆಫ್ ಲಾಟ್ ಆಫ್ ಥಿಂಗ್ಸ್ ದಟ್ ಕೀಪ್ಸ್ ಹ್ಯಾಪನಿಂಗ್ ಇನ್ ಆರ್ ಓನ್ ಕಂಟ್ರಿ ಆಸ್ ವೆಲ್ ಆಸ್ ಅರೌಂಡ್ ದಿ ವರ್ಲ್ಡ್. ಸೊ ಇವತ್ತಿನ ಇದರಲ್ಲಿ ನಮ್ಮ ದೇಶದಲ್ಲಿ ಇರೋ ಒಂದು ಮುಖ್ಯವಾದ ವಿಷಯ, ಸಬ್ಜೆಕ್ಟ್ ರೀತಿಯಾಗಿರೋ ಪ್ರಶ್ನೆ. ಇಟ್ ಕ್ಯಾನ್ ಬಿ ರಿಲೇಟೆಡ್ ಟು ಅ ಪ್ಲೇಸ್, ವಾಟ್ಸ್ ಎವರ್ ಯು ಸಿ ಸಚ್ ಕೈಂಡ್ ಆಫ್ ಕ್ವೆಶನ್ಸ್. ಓಕೆ, ಆ 5 ಪ್ರಶ್ನೆನೇ ಇರೋದು. ಆ 5 ಪ್ರಶ್ನೆ ನಮ್ಗೆ ಎಷ್ಟು ಗೊತ್ತಿದೆ, ನಮ್ಗೆ ಎಷ್ಟು ಉತ್ತರಿಸಕ್ಕಾಗತ್ತೆ ಅಂತ ನೋಡೋಣ. ಆಯ್ತಾ? ಒಂದ್ ನಿಮಿಷ ನಾನು ಸ್ಕ್ರೀನ್ ಶೇರ್ ಮಾಡ್ಕೊಳ್ತೀನಿ.
ಒಂದೇ ನಿಮಿಷ, ನಾನು ಸ್ಕ್ರೀನ್ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ಯಾವುದೇ ಒಂದು ವಿಷಯನ ನಾವು ತಿಳ್ಕೊಬೇಕು, ಆ ಭರವಸೆ ಆಗಿದ್ದು ನಮ್ಮಲ್ಲಿ ಯಾವಾಗಲೂ ಇದ್ದೇ ಇರಬೇಕು, ಆಯ್ತಾ? ಓಲ್ಡೆಸ್ಟ್ ನ್ಯಾಷನಲ್ ಪಾರ್ಕ್ ಇನ್ ಇಂಡಿಯಾ ಯಾವುದು ನಮ್ಮ ದೇಶದಲ್ಲಿ? ಜಿಮ್ ಕಾರ್ಬೆಟ್ ನ್ಯಾಷನಲ್ ಪಾರ್ಕ್. ಇದು ಎಲ್ಲಿದೆ? ಇದು ಉತ್ತರಾಖಂಡಲ್ಲಿದೆ. ಜಿಮ್ ಕಾರ್ಬೆಟ್ ನ್ಯಾಷನಲ್ ಪಾರ್ಕ್ ಅನ್ನೋದು ಉತ್ತರಾಖಂಡಲ್ಲಿದೆ, ಆಯ್ತಾ? ತಿಳಿದಿಟ್ಕೊಳ್ಳಿ. ಹೂ ಒನ್ ದ ಇನಾಗ್ರಲ್ ಚೆಸ್ ಇ ಸ್ಪೋರ್ಟ್ಸ್ ವರ್ಲ್ಡ್ ಕಪ್ 2025? ಈ ವರ್ಷದಲ್ಲಿ ನಡೆದಿರೋ ಒಂದು ವಿಷಯ, ಅದು ಸಂಬಂಧವಾಗಿರೋ ಪ್ರಶ್ನೆ. ಇವಾಗ ಚೆಸ್ ಆಗಿದ್ದು ತುಂಬಾ ಹೆಚ್ಚಾಗಿ ಎಲ್ಲರೂ ನೋಡ್ತಿದ್ದಾರೆ. ಪೀಪಲ್ ಆರ್ ವಾಚಿಂಗ್ ಇಟ್ ಅಂಡ್ ಫೇಮಸ್ ಪೀಪಲ್ ಫ್ರಮ್ ಇಂಡಿಯಾ. ಹೂ ಆರ್ ದೇ? ಮುಖೇಶ್, ಪ್ರಜ್ಞಾನಂದ. They are becoming world famous. They are performing really well. Magnus Carlsen. Magnus Carlsen is the personality who had won this esports World Cup 2025 in chess. National fruit of India. Which fruit is considered as national fruit of India? It is mango. ಸಿಟಿ ಆಫ್ ಡ್ರೀಮ್ಸ್. ನಮ್ಮ ದೇಶದಲ್ಲಿ ಸಿಟಿ ಆಫ್ ಡ್ರೀಮ್ಸ್ ಅಂತ ಯಾವ ಊರನ್ನ ಕರೀತಾರೆ? ಸಿಲಿಕಾನ್ ವ್ಯಾಲಿ ಆಫ್ ಇಂಡಿಯಾ ಅಂದ್ರೆ ಬ್ಯಾಂಗ್ಳೂರ್ನ ಹೇಳ್ತೀವಿ. ಪಿಂಕ್ ಸಿಟಿ ಅಂದ್ರೆ ಜೈಪುರ್ನ ಹೇಳ್ತೀವಿ. ಈ ಸಿಟಿ ಆಫ್ ಡ್ರೀಮ್ಸ್ ಅಂದ್ರೆ ಯಾವ ಊರ್ ಬಗ್ಗೆ ಹೇಳೋದು? ಸಿಟಿ ಆಫ್ ಡ್ರೀಮ್ಸ್ ಅನ್ನೋದು ಮುಂಬೈ. ವೆರಿ ಗುಡ್, ಸರಿಯಾಗಿ ಹೇಳಿದೀರಾ, ಕರೆಕ್ಟಾಗಿ ಕಂಡಿಡಿದಿದ್ದೀರಾ. ಫೈಂಡ್ ದಿ ಎರರ್. ಈ ಒಂದು ಸೆಂಟೆನ್ಸ್ ಅಲ್ಲಿ ಒಂದು ಮಿಸ್ಟೇಕ್ ಇದೆ. ಏನಪ್ಪಾ ಮಿಸ್ಟೇಕ್? ಸಮಥಿಂಗ್ ರಿಲೇಟೆಡ್ ಟು ಇಂಗ್ಲಿಷ್. ಕಾಮನ್ ಸೆಂಟೆನ್ಸ್ ದಟ್ ವಿ ಯೂಸ್ ಆಸ್ ದಿ ಚೈಲ್ಡ್ ಫೆಲ್ ಡೌನ್ ಸೊ ಇಟ್ ಸ್ಟಾರ್ಟೆಡ್ ಕ್ರೈಮ್. ಸರಿಗೆ ತಾನೇ ಇದೆ, ಏನ್ ತಪ್ಪು ಇದ್ರಲ್ಲಿ? ಮಗು ಕೆಳಗ್ ಬಿದ್ದಿದ್ದ ಕಾರಣಕ್ಕೋಸ್ಕರ, ಆ ಕಾರಣದಿಂದ ಅಳಕ್ ಶುರು ಮಾಡ್ತು. ಮಗು ಕೆಳಗೆ ಬಿದ್ದಿದ್ದ ಕಾರಣಕ್ಕೋಸ್ಕರ ಅಳಕ್ಕೆ ಶುರು ಮಾಡ್ತು. ಏನಿದೆ ಅಂತ ತಪ್ಪು? ಆಸ್ ದ ಚೈಲ್ಡ್ ಫೆಲ್ ಡೌನ್, ಕೆಳಗೆ ಬಿದ್ದಿದ್ದ ಕಾರಣಕ್ಕೋಸ್ಕರ ಏನಾಯ್ತು? ಅದು ಅಳಕ್ ಶುರು ಮಾಡಿತು. ಇಟ್ ಸ್ಟಾರ್ಟೆಡ್ ಕ್ರೈಯಿಂಗ್. ಸೋ ಇಟ್ ಸ್ಟಾರ್ಟೆಡ್ ಕ್ರೈಯಿಂಗ್. ಇಲ್ಲಿ ಯಾಕಪ್ಪ ಸೋ ಉಪಯೋಗಿಸ್ಬೇಕು? ಇಲ್ಲಿ ಸೋ ಬೇಕಾಗೇ ಇಲ್ವಲ್ಲ. ದ ಚೈಲ್ಡ್ ಫೆಲ್ ಡೌನ್ ಸೋ ಇಟ್ ಸ್ಟಾರ್ಟೆಡ್ ಕ್ರೈಯಿಂಗ್ ಹಾಗೆ ಹೇಳ್ಬೋದಿತ್ತು. ಆ ತರ ಹೇಳಲಿಲ್ಲ ಅಂದ್ರೆ ಹೀಗಾದ್ರೆ ಹೇಳ್ಬೋದಿತ್ತು. ಆಸ್ ದ ಚೈಲ್ಡ್ ಫೆಲ್ ಡೌನ್ ಇಟ್ ಸ್ಟಾರ್ಟೆಡ್ ಕ್ರೈಯಿಂಗ್. ಈದರ್ ಆಫ್ ದ ವೇಸ್ ಇಟ್ ಶುಡ್ ಹ್ಯಾವ್ ಬೀನ್ ರಿಟನ್. ಈ ಎರಡ್ ಪದಗಳು ಹೇಳಂಗಿಲ್ಲ, ಆಸೋ ಮತ್ತೆ ಸೋ. ಈ ಎರಡ್ ಪದಗಳನ್ನು ನಾವು ಉಪಯೋಗಿಸಂಗಿಲ್ಲ, ಯಾಕಂದ್ರೆ ಎರಡು ಕಾರಣ ಕೊಡೋ ಪದವಾಗಿದೆ. ಸೊ ವೈ ಡು ವಿ ಗಿವ್ ಟೂ ವರ್ಡ್ಸ್ ವಿಚ್ ಗಿವ್ಸ್ ಅಸ್ ದ ರೀಸನ್? ಈದರ್ ಆಫ್ ದಿ ಒನ್ ವಿ ಯೂಸ್. ಸೊ ಇಫ್ ಅಟ್ ಆಲ್ ಐ ಆಮ್ ಯೂಸಿಂಗ್ ಆಸ್, ಇಟ್ ಇಸ್ ಅ ಸಬಾರ್ಡಿನೇಟಿಂಗ್ ಕಂಜಂಕ್ಷನ್. ಇಫ್ ಅಟ್ ಆಲ್ ಐ ಆಮ್ ಯೂಸಿಂಗ್ ಸೋ, ಇಟ್ ಇಸ್ ಅ ಕೋಆರ್ಡಿನೇಟಿಂಗ್ ಕಂಜಂಕ್ಷನ್. ಇವಾಗ ನಮ್ಗೆ ಟಾಪಿಕ್ ರಿಲೇಟೆಡ್ ಆಗಿರೋ ಪ್ರಶ್ನೆನೋ ಇದಾಗ್ಬಿಟ್ಟಿದ್ಯಾ? ಗುಡ್. ಸೊ ಇವಾಗ ನೀವು ಆಸ್ ಅನ್ನೋ ಪದನ ಬಳಸ್ತಿದ್ರೆ ಆಸ್ ದ ಚೈಲ್ಡ್ ಫೆಲ್ ಡೌನ್ ಇಟ್ ಸ್ಟಾರ್ಟೆಡ್ ಕ್ರೈಂಗ್ ಅಂತ ಬರೀಬೇಕಾಗಿತ್ತು. ಹಾಗೆ ನೀವು ಆಸ್ ಅನ್ನೋ ಪದನ ಬರೀತಿಲ್ಲ, ನಾನು ಸೋ ಅಂತ ವರ್ಡ್ನೇ ಯೂಸ್ ಮಾಡ್ತೀನಿ ಮ್ಯಾಮ್ ಅಂತ ಹೇಳಿದ್ರೆ, ದ ಚೈಲ್ಡ್ ಫೆಲ್ ಡೌನ್ ಸೊ ಇಟ್ ಸ್ಟಾರ್ಟೆಡ್ ಕ್ರೈಮ್. ಇಲ್ಲೇನಾಯ್ತು? ಆ ಮಗು ಕೆಳಗ್ ಬಿದ್ದಿದ್ದ ಕಾರಣಕ್ಕೋಸ್ಕರ ಏನಾಯ್ತು ಅಂತ ಹೇಳೋ ತರ ಸೆಂಟೆನ್ಸ್ ಆಗ್ಬಿಟ್ಟಿದೆ. ಕೆಳಗ್ ಬಿದ್ದಿದ್ದ ಕಾರಣಕ್ಕೋಸ್ಕರ ಏನಾಯ್ತು? ಅದು ಅಳಕ್ ಶುರು ಮಾಡ್ತು. ಹೇಳೋ ರೀತಿ ವ್ಯತ್ಯಾಸ ಅಲ್ವಾ? ಓಕೆ. ಓಲ್ಡೆಸ್ಟ್ ನ್ಯಾಷನಲ್ ಪಾರ್ಕ್ ಜಿಮ್ ಕಾರ್ಬೆಟ್. ಚೆಸ್ ಇ ಸ್ಪೋರ್ಟ್ ವರ್ಲ್ಡ್ ಕಪ್ ನವೀನ್ ಮಾಡಿದ್ದು ಮ್ಯಾಗ್ನಸ್ ಕಾರ್ಲ್ಸನ್. ನ್ಯಾಷನಲ್ ಫ್ರೂಟ್ ಆಫ್ ಇಂಡಿಯಾ ಮ್ಯಾಂಗೋ. ಸಿಟಿ ಆಫ್ ಡ್ರೀಮ್ಸ್ ಅಂದ್ರೆ ಮುಂಬೈನ ಕರಿತೀವಿ. ಎರರ್ ಇನ್ ದಿಸ್ ಸೆಂಟೆನ್ಸ್ ವಾಸ್ ಅಂಡರ್ಸ್ಟುಡ್, ರೆಕ್ಟಿಫೈಡ್. ನೆಕ್ಸ್ಟ್, ಸಬಾರ್ಡಿನೇಟಿಂಗ್ ಕಂಜಂಕ್ಷನ್ಸ್ ಇವತ್ತಿನ ಟಾಪಿಕ್ ಅಂತ ಹೇಳಿದ್ವಿ. ಅದರಲ್ಲಿ ಡಿಪೆಂಡೆಂಟ್ ಕ್ಲಾಸು ಇಂಡಿಪೆಂಡೆಂಟ್ ಕ್ಲಾಸ್ ಎರಡೂ ಇರುತ್ತೆ. ಡಿಪೆಂಡೆಂಟ್ ಕ್ಲಾಸ್ ಅಂದ್ರೆ
ಸಬ್ಜೆಕ್ಟ್ ಇರತ್ತೆ, ವರ್ಬ್ ಇರತ್ತೆ, ಆದ್ರೆ ಪೂರ್ತಿಯಾಗಿರೋ ಇನ್ಫಾರ್ಮೇಶನ್ ಅನ್ನು ನಮ್ಗೆ ಕೊಡೋದಿಲ್ಲ, ಕಂಪ್ಲೀಟ್ ಮೀನಿಂಗ್ ಕೊಡಲ್ಲ. ಸಬ್ಜೆಕ್ಟ್ ಇರತ್ತೆ, ವರ್ಬ್ ಇರತ್ತೆ, ಇಂಡಿಪೆಂಡೆಂಟ್ ಕ್ಲಾಸು ಕಂಪ್ಲೀಟ್ ಮೀನಿಂಗ್ ಕೊಡತ್ತೆ, ಅದು ಇಂಡಿಪೆಂಡೆಂಟ್ ಕ್ಲಾಸ್. ಈ ಎರಡು ಒಂದು ಸೇರಿದ್ರೆ ಮಾತ್ರ ಅದು ಕಂಪ್ಲೀಟ್ ಆಗಿರೋ ಮೀನಿಂಗ್ ನಮ್ಗೆ ಬರುತ್ತೆ. ಇಫ್ dependent sentence is alone there, if dependent clause alone it is there, it will not give me a complete meaning. Okay. As she woke up early, ಅವಳು ಬೇಗ ಎದ್ದಿದ್ದ ಕಾರಣಕ್ಕೋಸ್ಕರ she woke up early. ಏನಾಯ್ತು? ಅವಳು ಬೇಗ ಎದ್ದಿದ್ದ ಕಾರಣಕ್ಕೋಸ್ಕರ ಏನಾಯ್ತು? ಸಿನ್ಸ್ ಇಟ್ ವಾಸ್ ರೈನಿಂಗ್, ಈ ಸೆಂಟೆನ್ಸ್ಗಳೆಲ್ಲ ಓದಿದ್ರೆ ನಮ್ಗೆ ಏನ್ ಅನ್ನಿಸ್ತಿದೆ? ಕಂಪ್ಲೀಟ್ ಆಗಿ ಮೀನಿಂಗ್ ಗೊತ್ತಾಗ್ತಿದ್ಯಾ? ಮಳೆ ಬೀಳ್ತಿರೋ ಕಾರಣಕ್ಕೋಸ್ಕರ ಏನಾಯ್ತು? ಅವಳು ಬೇಗ ಎದ್ದಿದ್ದಿಂದ ಏನ್ ಮಾಡಿದ್ಲು? ಅವಳು he studied hard. ಅವನು ಎಷ್ಟೇ ಕಷ್ಟಪಟ್ಟು ಓದಿದ್ರು ಏನಾಯ್ತು? ಜಾಸ್ತಿ ಮಾರ್ಕ್ಸ್ ಬಂತಾ ಬರ್ಲಿಲ್ವಾ? ಈ ಸೆಂಟೆನ್ಸ್ಗಳೆಲ್ಲ ನೋಡಿದ್ರೆ ಸಬ್ಜೆಕ್ಟ್ ಇದೆ, ವರ್ಬ್ ಇದೆ, ಆದ್ರೆ ಕಂಪ್ಲೀಟ್ ಆಗಿರೋ ಮೀನಿಂಗ್ ಇದೆಯಾ? ಇಲ್ಲ, ಕಂಪ್ಲೀಟ್ ಆಗಿರೋ ಮೀನಿಂಗ್ ಇಲ್ವೇ ಇಲ್ಲ. ಶಿ woke it raining, it was raining. he studied, ಹೇಗ್ ಓದ್ದ? ಅದು ಹಾರ್ಡ್, ಕಷ್ಟಪಟ್ಟು ಓದ್ದ, ಅದು ನಮ್ ಬೇಡ. ಇಲ್ಲಿ ಸಬ್ಜೆಕ್ಟ್ ಇದೆ, ವರ್ಬ್ ಇದೆ, ಕಂಪ್ಲೀಟ್ ಆಗಿರೋ ಮೀನಿಂಗ್ ಇದೆಯಾ? ಇಲ್ಲ. ಕಂಪ್ಲೀಟ್ ಮೀನಿಂಗ್ ಇದೆಯಾ ಅಂದ್ರೆ ಇಲ್ಲ. ಸೊ ಈ ಸೆಂಟೆನ್ಸ್ಗಳನ್ನ ಏನಂತೀವಿ ನಾವು? ಈ 3 ಸೆಂಟೆನ್ಸ್ಗಳನ್ನ ನಾವು ಡಿಪೆಂಡೆಂಟ್ ಕ್ಲಾಸ್ ಅಂತ ಹೇಳ್ತೀವಿ. ಯಾಕೆ ಡಿಪೆಂಡೆಂಟ್ ಕ್ಲಾಸ್ ಅಂತ ಹೇಳ್ಬೇಕು? ಇದು ಪೂರ್ತಿಯಾಗಿರೋ ಇನ್ಫಾರ್ಮೇಶನ್ ಇಲ್ಲ, ಮತ್ತೊಂದು ಸೆಂಟೆನ್ಸ್ ಇದ್ರೆ ಮಾತ್ರ ಈ ಸೆಂಟೆನ್ಸ್ಗೆ ನಮ್ಗೆ ಕಂಪ್ಲೀಟ್ ಆಗಿರೋ ಮೀನಿಂಗ್ ಗೊತ್ತಾಗುತ್ತೆ. ಅಂದ್ರೆ ಈ ಇಂಡಿಪೆಂಡೆಂಟ್ ಕ್ಲಾಸ್ ಆಗಿದ್ರು ಇಲ್ಲಿ ಮಿಸ್ ಆಗ್ತಿದೆ, ಕರೆಕ್ಟಾ? ಸೊ ಈಗ ಡಿಪೆಂಡೆಂಟ್ ಕ್ಲಾಸ್ ಅಂದ್ರೆ ಏನಂತ ಅರ್ಥ ಆಯ್ತಾ ನಿಮ್ಗೆ? ಸೊ ಈ ಇಂಡಿಪೆಂಡೆಂಟ್ ಕ್ಲಾಸ್, ಡಿಪೆಂಡೆಂಟ್ ಕ್ಲಾಸ್ ಅಂತ ನೋಡಿದ್ರೆ ಸಬ್ಜೆಕ್ಟು ಇರುತ್ತೆ, ವರ್ಬ್ ಇರುತ್ತೆ. ಇಂಡಿಪೆಂಡೆಂಟ್ ಕ್ಲಾಸ್ ಆಗಿದ್ದು ಕಂಪ್ಲೀಟ್ ಮೀನಿಂಗ್ ಕೊಡುತ್ತೆ, ಡಿಪೆಂಡೆಂಟ್ ಕ್ಲಾಸ್ ಕೊಡೋದಿಲ್ಲ. ಆ ಡಿಪೆಂಡೆಂಟ್ ಕ್ಲಾಸ್ ಅಲ್ಲೇ ಈ ಸಬಾರ್ಡಿನೇಟಿಂಗ್ ಕಂಜಂಕ್ಷನ್ಸ್ ಆಗಿರೋದು ಉಪಯೋಗಿಸಿರ್ತಾರೆ. ಆಸ್, ಸಿನ್ಸ್, ಆಲ್ದೋ, ಇಫ್, ವೈಲ್, ಬಿಕಾಸ್, ಇಂತಹ ಪದಗಳು ನಾವು ಸಬಾರ್ಡಿನೇಟಿಂಗ್ ಕಂಜಂಕ್ಷನ್ಸ್ ಆಗಿ ಉಪಯೋಗಿಸ್ತೀವಿ. ಮತ್ತೊಂದು ವಿಷಯ ಏನ್ ಗೊತ್ತಾ, ನಾವು ನೆನಪಲ್ಲಿ ಇಟ್ಕೊಬೇಕು. ಈಗ ಮೊದಲೇ ನಾವು ಡಿಪೆಂಡೆಂಟ್ ಕ್ಲಾಸ್ ಬರಿತಿದೀವಿ, ಫಸ್ಟ್ ಹಾಫ್ ಆಫ್ ದ ಸೆಂಟೆನ್ಸ್ ಡಿಪೆಂಡೆಂಟ್ ಕ್ಲಾಸ್ ಆಗಿದೆ. ಅದಾದ್ಮೇಲೆ ಇಂಡಿಪೆಂಡೆಂಟ್ ಕ್ಲಾಸ್ ಬರಿತಿದೀವಿ ಅಂದ್ರೆ ಕಮಾನ್ ಬರಿಬೇಕು, ಕಮಾನ್ ಉಪಯೋಗಿಸ್ಬೇಕು. ಫಸ್ಟ್ ಡಿಪೆಂಡೆಂಟ್ ಕ್ಲಾಸ್, DC ಅಂದ್ರೆ ಡಿಪೆಂಡೆಂಟ್ ಕ್ಲಾಸ್, then after independent clause is being written, we place a comma, then we write this independent clause. ಈಗ ಮೊದಲೇ ಇಂಡಿಪೆಂಡೆಂಟ್ ಕ್ಲಾಸ್ ನಾವು ಬರಿತಿದೀವಿ, ಅದಾದ್ಮೇಲೆ ಡಿಪೆಂಡೆಂಟ್ ಕ್ಲಾಸ್ ಆಗಿದೆ ಅಂದ್ರೆ ಕಮಾನ ನಾವು ಉಪಯೋಗಿಸೋದಿಲ್ಲ. ಇಫ್ ಡಿಪೆಂಡೆಂಟ್ ಕ್ಲಾಸ್ ಇಸ್ ಕಮಿಂಗ್ ಇನ್ ದ ಬಿಗಿನಿಂಗ್, ಕಮಾ ಇಸ್ ಟು ಬಿ ಪ್ಲೇಸ್ಡ್, ದೆನ್ ಇಂಡಿಪೆಂಡೆಂಟ್ ಕ್ಲಾಸ್. ಆಯ್ತಾ? DC ಮೊದಲು, ಅದಾದ್ಮೇಲೆ IC ಅಂದ್ರೆ ಮಧ್ಯದಲ್ಲಿ ಕಮ ಹಾಕ್ಬೇಕು. ಮೊದಲೇ ಇಂಡಿಪೆಂಡೆಂಟ್ ಕ್ಲಾಸು, ಅದಾದ್ಮೇಲೆ ಡಿಪೆಂಡೆಂಟ್ ಕ್ಲಾಸ್ ಅಂದ್ರೆ ಕಮ ಹಾಕೋ ಅವಶ್ಯಕತೆ ಇಲ್ಲ. ಈ ರೂಲ್ನ ನೀವು ನೆನಪಲ್ಲಿ ಇಟ್ಕೊಬೇಕು. ಅರ್ಥ ಏನೋ ಒಂದೇ ಕೊಡುತ್ತೆ, ಆದ್ರೆ ಹೇಗೆ ನಾವು ಅದನ್ನ ಉಪಯೋಗಿಸ್ತಿದೀವಿ ಅಂದ್ರೇನೆ ಇಲ್ಲಿ ವಿಷಯ. ಆಯ್ತಾ? ಹೇಗೆ ನಾವು ಅದನ್ನ ಉಪಯೋಗಿಸ್ತಾ ಇದ್ದೀವಿ, ಈ ಡಿಪೆಂಡೆಂಟ್ ಕ್ಲಾಸ್ ಸಂಬಂಧವಾಗಿರೋ ಸೆಂಟೆನ್ಸ್ಗಳನ್ನ ನೋಡೋಣ. ಬಿಕಾಸ್ ಶಿ ವಾಸ್ ಲೇಟ್, ಅವಳು ಲೇಟ್ ಆಗಿರೋ ಕಾರಣಕ್ಕೋಸ್ಕರ, ಲೇಟ್ ಆಗಿ ಬಂದಿರೋ ಕಾರಣಕ್ಕೋಸ್ಕರ
ಏನಾಯ್ತು ಗೊತ್ತಿಲ್ವೇ? ಟ್ರೈನ್ ಬಿಟ್ಬಿಟ್ಲು. ಇಫ್ ಯು ಹ್ಯಾವ್ ಟು ಸಕ್ಸೀಡ್ ಇನ್ ಲೈಫ್, ನೀವು ಜೀವನದಲ್ಲಿ ಗೆಲ್ಬೇಕಂದ್ರೆ ಏನ್ ಮಾಡ್ಬೇಕು? ಕಠಿಣವಾಗಿ ಪ್ರಯತ್ನನ ಹಾಕ್ಬೇಕು. ಆ ಸೆಂಟೆನ್ಸ್ ಇದೆಯಾ? ಇಲ್ಲ. ಇಫ್ ಇಟ್ ರೈನ್ಸ್ ಟುಮಾರೋ, ನಾಳೆ ಅಕಸ್ಮಾತ್ ಮಳೆ ಬಿತ್ತಂದ್ರೆ. ಇಫ್ ಇಟ್ ರೈನ್ಸ್ ಟುಮಾರೋ, erroneously it's been included, ignore it. ನಾಳೆ ಅಕಸ್ಮಾತ್ ಮಳೆ ಬಿತ್ತಂದ್ರೆ ಸ್ಕೂಲ್ಗೆ ಹೋಗೋದು ಬೇಡ, ಮನೇಲೇ ಇದ್ಬೇಡ, ಮನೆಯಿಂದಾನೇ ಕೆಲಸ ಮಾಡೋಣ. ವೆನ್ ಐ ರೀಚ್ ಹೋಮ್, ಮನೆ ಬಂದಾಗ ಏನ್ ಮಾಡ್ತೀನಿ? ಹೋಮ್ವರ್ಕ್ ಎಲ್ಲ ನಾನು ಫಸ್ಟೇ ಬರ್ದ್ಬಿಡ್ತೀನಿ ಮ್ಯಾಮ್. ನೀವುನಾ? ವೆರಿ ಗುಡ್. ಓಕೆ, ಈ ಸೆಂಟೆನ್ಸ್ಗಳಲ್ಲಿ ನೋಡಿದ್ರೆ ಎಲ್ಲಾ ಸೆಂಟೆನ್ಸ್ಗಳು, ಇವಾಗ ನಾವು ಸ್ಕ್ರೀನ್ ಅಲ್ಲಿ ನೋಡಿರೋ ಎಲ್ಲಾ ಸೆಂಟೆನ್ಸ್ಗಳು ಡಿಪೆಂಡೆಂಟ್ ಕ್ಲಾಸ್ ಆಗಿರೋ ಸೆಂಟೆನ್ಸ್ಗಳು. ಮತ್ತೊಂದು ವಾಕ್ಯ ಬೇಕಾಗಿದೆ ಪೂರ್ತಿಯಾಗಿರೋ ಇನ್ಫಾರ್ಮೇಶನ್ ಕೊಡೋದಿಕ್ಕೆ. ಸೊ ಯಾವ ವರ್ಡ್ಸ್ ಎಲ್ಲ ನಾವು ಸಬಾರ್ಡಿನೇಟಿಂಗ್ ಕಂಜಂಕ್ಷನ್ಸ್ ಆಗಿ ಬಳಸ್ತೀವಿ? ಇನ್ ಕೇಸ್, until, whenever, while, as soon as, since, because, though, unless, even though, although. ನಾನು ಆಲ್ರೆಡಿ ಹೇಳ್ಕೊಡುವಾಗ್ಲೇ ಇದೆಲ್ಲ ಹೇಳಿರ್ದೆ, ಇದ್ರೂ ನೀವು ತಿಳ್ಕೊಳ್ಳಿ. ಆಯ್ತಾ? ಇವಾಗ ಇದನ್ನ ಬಳಸಿ ನಾವು ಸೆಂಟೆನ್ಸಸ್ ನ ನೋಡೋಣ. ಆಯ್ತಾ? ಫಸ್ಟ್ ಡಿಪೆಂಡೆಂಟ್ ಕ್ಲಾಸ್ ಅಲ್ಲಿರೋ ಸೆಂಟೆನ್ಸ್ ನ ಐಡೆಂಟಿಫೈ ಮಾಡೋಣ. ಅದಾದ್ಮೇಲೆ ಇಂಡಿಪೆಂಡೆಂಟ್ ಕ್ಲಾಸ್ ಎರಡನ್ನೂ ಒಂದು ಸೇರಿಸಿ ಕಂಬೈನ್ ಸೆಂಟೆನ್ಸ್ ಆಗಿ ಕೊಡೋಣ. ಪೂರ್ತಿಯಾಗಿರೋ ಇನ್ಫಾರ್ಮೇಶನ್ ಅದು ಕೊಡೋಲ್ಲ, ಆ ಸೆಂಟೆನ್ಸ್ ಗಳೆಲ್ಲ ಡಿಪೆಂಡೆಂಟ್ ಕ್ಲಾಸ್ ಅಲ್ಲಿ ಕೊಟ್ಬಿಡೋಣ. ಆಫ್ಟರ್ ದ ರೈನ್ ಸ್ಟಾಪ್ಸ್, ಆಲ್ದೋ ಇಟ್ ವಾಸ್ ರೈನಿಂಗ್, ಮಳೆ ಬಿತ್ತಿದ್ರು ಸಹ. ಸಿನ್ಸ್ ಯು ಆರ್ ಹಿಯರ್, ಆಸ್ ಸೂನ್ ಆಸ್ ವಿ ಫಿನಿಶ್ ದಿ ಪ್ರಾಜೆಕ್ಟ್, ಏನ್ ಮಾಡೋದು? ಬ್ರೇಕ್ ತಗೊಳ್ತೀನಿ, ಊರ್ಬಿಟ್ಟು ಹೋಗ್ತೀನಿ, ಏನಾದ್ರೂ ಹೇಳ್ಬೋದು ಅಲ್ವಾ? ಆಫ್ಟರ್ ದ ರೈನ್ ಸ್ಟಾಪ್ಸ್, ಹಿ ವಿಲ್ ಲೀವ್, ಮಳೆ ನಿಂತಾದ್ಮೇಲೆ ಅವನ್ ಇಲ್ಲಿಂದ ಹೊರಡ್ತಾನೆ. ಆಲ್ದೋ ಇಟ್ ವಾಸ್ ರೈನಿಂಗ್, ಮಳೆ ಬೀಳ್ತಿದ್ರು ಸಹ ನಾವು ಪಾರ್ಕ್ ಹೋಗೋಣ ಅಂತ ಡಿಸೈಡ್ ಮಾಡಿದ್ವಿ. ಸಿನ್ಸ್ ಯು ಆರ್ ಹಿಯರ್, ಲೆಟ್ ಸ್ಟಾರ್ಟ್ ದ ಮೀಟಿಂಗ್. ಸೊ ಈ ಒಂದು ಸೆಂಟೆನ್ಸ್ ಇದ್ರೆ ಸಾಲದು. ಈ ಒಂದು ಸೆಂಟೆನ್ಸ್ ಇಂಡಿಪೆಂಡೆಂಟ್ ಕ್ಲಾಸ್ ಅಲ್ಲಿ ಇರೋ ಸೆಂಟೆನ್ಸ್ ಇದ್ರೆ ಮಾತ್ರ ಕಂಪ್ಲೀಟ್ ಮೀನಿಂಗ್ ಆಗಿ ಅದು ನಮ್ಗೆ ಕೊಡುತ್ತೆ. ಸೊ ಫಸ್ಟ್ ಡಿಪೆಂಡೆಂಟ್ ಕ್ಲಾಸ್ ಬರ್ತಿದ್ರೆ ಅದಾದ್ಮೇಲೆ ಮಕ್ಳು ಏನ್ ಬರ್ಬೇಕು? ಕಮಾ ಬರ್ಬೇಕು. ಅದಾದ್ಮೇಲೆ ಇಂಡಿಪೆಂಡೆಂಟ್ ಕ್ಲಾಸ್ ಆಗಿರೋ ಈ ಸೆಂಟೆನ್ಸ್, ಹಿ ವಿಲ್ ಲೀವ್, ವಿ ಡಿಸೈಡ್ ಟು ಗೋ ಟು ದ ಪಾರ್ಕ್, ಇವೆಲ್ಲ ಉಪಯೋಗಿಸ್ತೀವಿ. ವಿ ಕ್ಯಾನ್ ರೈಟ್ ಈದರ್ ಆಫ್ ದಿ ವೇಸ್. ಫಸ್ಟ್ ಇಂಡಿಪೆಂಡೆಂಟ್ ಕ್ಲಾಸ್, ಅದಾದ್ಮೇಲೆ ಡಿಪೆಂಡೆಂಟ್ ಕ್ಲಾಸ್ ಬರುತ್ತೆ, ಹಂಗೂ ಬರಿಬಹುದು. ಹಂಗ್ ಬರೀತಿದ್ರೆ ಇಂಡಿಪೆಂಡೆಂಟ್ ಕ್ಲಾಸ್ ಆದ್ಮೇಲೆ ಕಮಾ ಉಪಯೋಗಿಸೋಂಗಿಲ್ಲ. ಓಕೆನಾ? As soon as we finish the project, we will take a break. He will leave after the rain stops. ಫಸ್ಟ್ ಇಲ್ಲಿ ಇಂಡಿಪೆಂಡೆಂಟ್ ಕ್ಲಾಸು, ಅದಾದ್ಮೇಲೆ ಡಿಪೆಂಡೆಂಟ್ ಕ್ಲಾಸು. ಆಯ್ತಾ? ಆಲ್ದೋ ಇಟ್ ವಾಸ್ ರೈನಿಂಗ್, ಈ ಸೆಂಟೆನ್ಸ್ ಅಲ್ಲಿ ನೋಡಿ, ಆಲ್ದೋ ಅನ್ನೋದು ಸಬಾರ್ಡಿನೇಟಿಂಗ್ ಕಂಜಂಕ್ಷನ್, ಇಟ್ ವಾಸ್ ರೈನಿಂಗ್ ಕಮ, ಆಲ್ದೋ ಇಟ್ ವಾಸ್ ರೈನಿಂಗ್ ಅನ್ನೋದು ಡಿಪೆಂಡೆಂಟ್ ಕ್ಲಾಸ್. ಅದಾದ್ಮೇಲೆ ಇಂಡಿಪೆಂಡೆಂಟ್ ಕ್ಲಾಸ್ ಬಂದಿದೆ, ಆ ಕಾರಣಕ್ಕೋಸ್ಕರ ಇಲ್ಲಿ ಕಮಾನ್ ನಾವು ಬಳಸಿದೀವಿ. ಸಿನ್ಸ್ ಯು ಆರ್ ಹಿಯರ್, ನೀವು ಇಲ್ಲಿರೋ ಕಾರಣಕ್ಕೋಸ್ಕರ ಮೀಟಿಂಗ್ ನ ಶುರು ಮಾಡ್ಬಿಡೋಣ. First dependent clause, comma, then independent clause. We will take a break as soon as we finish the project. See, we'll check the answers. ಸರಿಯಾಗಿ ಕಂಡಿಡಿದೀವಾ?
Yes, perfectly we have grouped them. ತುಂಬಾ ಸರಿ ಮಕ್ಕಳೇ. ಸೊ ಕೋಆರ್ಡಿನೇಟಿಂಗ್ ಕಂಜಂಕ್ಷನ್ಸ್ ನ ಕ್ವಿಕ್ ಆಗಿ ರೀಕ್ಯಾಪ್ ಮಾಡಿದ್ವಿ. ಸಬಾರ್ಡಿನೇಟಿಂಗ್ ಕಂಜಂಕ್ಷನ್ಸ್ ಅಂದ್ರೆ ಯಾವ್ದೆಲ್ಲ ಬರುತ್ತೆ, ಸೆಂಟೆನ್ಸ್ ಫಾರ್ಮೇಶನ್ ಹೇಗಿರುತ್ತೆ, ಅದರಲ್ಲಿ ಏನೆಲ್ಲ ಕ್ಲಾಸ್ ಇರುತ್ತೆ ಅನ್ನೋದು ತಿಳ್ಕೊಂಡ್ವಿ. ಇವಾಗ ನಾವು ಮಲ್ಟಿಪಲ್ ಚಾಯ್ಸ್ ಕ್ವೆಶನ್ಸ್, ಆ ಕ್ವೆಶನ್ಸ್ ಎಲ್ಲ ಫೋರ್ತ್ ಕ್ಲಾಸ್ ಅಲ್ಲಿ ನಾವು ನೋಡ್ತಿದ್ದ ಅಡ್ವರ್ಬ್ಸ್ ಬಗ್ಗೆ, ಸರಿನಾ? ಇವಾಗ ಮೊದಲನೇದಾಗಿರೋ ಪ್ರಶ್ನೆ, ಐಡೆಂಟಿಫೈ ದ ಟೈಪ್ ಆಫ್ ಅಡ್ವರ್ಬ್. ಸಾರಿ, ಒಂದು ಸೆಂಟೆನ್ಸ್ ಕೊಟ್ಟಿದ್ದಾರೆ, ಅದು ಎಂತಹ ಅಡ್ವರ್ಬ್ ಆ ಸೆಂಟೆನ್ಸ್ ಅಲ್ಲಿ ಬಳಸಿದ್ದಾರೆ ಅನ್ನೋದನ್ನ ನೀವು ಕಂಡುಹಿಡಬೇಕು. ದ ಬಾಯ್ ಪ್ರಾಕ್ಟಿಸ್ ಹಿಸ್ ಸ್ಪೀಚ್ ರೆಗ್ಯುಲರ್ಲಿ. ಅವನ್ ಸ್ಪೀಚ್ ನ ಆ ಹುಡುಗ ಪ್ರತಿದಿನ ಪ್ರಾಕ್ಟೀಸ್ ಮಾಡ್ತಿದ್ದ, ಆ, ಸದಾ ಅವನ್ ಪ್ರಾಕ್ಟೀಸ್ ಮಾಡ್ತಾ ಇದ್ದ. ಅಡ್ವರ್ಬ್ ಆಫ್ ಪ್ಲೇಸ್, ಅಡ್ವರ್ಬ್ ಆಫ್ ಟೈಮ್, ಅಡ್ವರ್ಬ್ ಆಫ್ ಮ್ಯಾನರ್, ಅಡ್ವರ್ಬ್ ಆಫ್ ಫ್ರೀಕ್ವೆನ್ಸಿ. ಯಾವ ಅಡ್ವರ್ಬ್ ಅನ್ನು ಉಪಯೋಗಿಸಿದ್ದಾರೆ? ದ ಬಾಯ್ ಪ್ರಾಕ್ಟೀಸ್ ಹಿಸ್ ಸ್ಪೀಚ್ ರೆಗ್ಯುಲರ್ಲಿ. ಯಾವ ಅಡ್ವರ್ಬ್ ಉಪಯೋಗಿಸಿದ್ದಾರೆ? ಎರಡನೇ ಪ್ರಶ್ನೆಗೆ ಹೋಗೋಣ. ದ ಪೀಪಲ್ ಹ್ಯಾವ್ ಗಾನ್ ಔಟ್. ಜನರು ಹೊರಗಡೆ ಹೋಗಿದ್ದಾರೆ. ಅಡ್ವರ್ಬ್ ಆಫ್ ಪ್ಲೇಸ್, ಟೈಮ್, ಮ್ಯಾನರ್, ಫ್ರೀಕ್ವೆನ್ಸಿ. ಓಕೆ, ಎಲ್ಲಿ ಹೋಗಿದ್ದಾರೆ? ಹೊರಗಡೆ ಹೋಗಿದ್ದಾರೆ. ಐ ಹ್ಯಾವ್ ಹರ್ಡ್ ದ ಸ್ಟೋರಿ ಬಿಫೋರ್. ಈ ಕತೆ ನಾನು ಮುಂಚೆನೆ ಕೇಳಿದ್ದೀನಿ. ಐ ಹ್ಯಾವ್ ಹರ್ಡ್ ದ ಸ್ಟೋರಿ ಬಿಫೋರ್. ಆಲ್ರೆಡಿ ನಾನು ಕೇಳಿದ್ದೀನಿ ಈ ಕತೆನ. ಯಾವಾಗ ಕೇಳಿದ್ದೀನಿ? ಮುಂಚೆನೆ ಕೇಳಿದ್ದೀನಿ ನಾನು. ಅಡ್ವರ್ಬ್ ಆಫ್ ಪ್ಲೇಸ್, ಅಡ್ವರ್ಬ್ ಆಫ್ ಟೈಮ್, ಮ್ಯಾನರ್ ಆರ್ ಫ್ರೀಕ್ವೆನ್ಸಿ. ನಾಲ್ಕನೇ ಪ್ರಶ್ನೆಗೆ ಹೋಗೋಣ. ಇವಾಗ ಮೂರನೇ ಪ್ರಶ್ನೆಗೆ ಆನ್ಸರ್ ಮಾಡ್ತಿದ್ದೀರಾ ಅಂದ್ರೆ 3 ಪಕ್ಕದಲ್ಲಿ ABCD ಆಪ್ಷನ್ಸ್ ಬರ್ಕೊಂಡ್ರೆ ಸಾಕು, ಆಯ್ತಾ? ಹಿ ಸಾಲ್ವ್ ದ ಪ್ರಾಬ್ಲಮ್ ಕ್ವಿಕ್ಲಿ. ಅವ್ನ ಪ್ರಾಬ್ಲಮ್ನ ತಕ್ಷಣ ಸಾಲ್ವ್ ಮಾಡ್ಬಿಟ್ಟ. Adverb of place, time, manner, frequency. The 4 options have to be the same, but the sentences, it gets differed. So depending upon the sentence, we need to identify whether it is adverb of place, time, manner, or frequency. Okay? I hope the screen is pretty much clear and visible. ಬರ್ದಾಯ್ತಾ ನಾಲ್ಕನೇ ಪ್ರಶ್ನೆಗೆ ಆನ್ಸರ್? The horse galloped away. The horse galloped away. The horse galloped away. ಎಲ್ಲೋಯ್ತು? ಹೊರಗಡೆ ಹೊಟ್ಟೋಯ್ತು, ಓಡೋಯ್ತು. ಆರನೇ ಪ್ರಶ್ನೆ. So we need to identify the adverbs over here now. For the first 5 questions, we had to identify the type of adverb, kind of adverb. Now we need to identify the adverbs in the given sentence. ಯಾವ್ದಪ್ಪ adverb ಈ sentence ಅಲ್ಲಿ? The boy is too careless. ತುಂಬಾನೇ ಕೇರ್ಲೆಸ್ ಆಗಿದ್ದಾನೆ ಈ ಹುಡುಗ. The boy is too careless.
Boy is too careless. Which word is the adverb over here? Seventh one. The baby slept soundly. The baby slept soundly. ಏಳನೇ ಪ್ರಶ್ನೆ. The baby slept soundly. Which of the following words are adverbs over here? The baby slept soundly. ಈ ಮೂರಲ್ಲಿ ಯಾವ್ದು adverb? ಎಂಟನೇ ಪ್ರಶ್ನೆ ನೋಡೋಣ. We looked out for the lost puppy everywhere. ನಾವು ಮಿಸ್ ಮಾಡಿರೋ ಈ ನಾಯಿ ಮರಿನ ಎಲ್ಲೆಲ್ಲೋ ಹುಡುಕಿದ್ವಿ ನಾವು. ಎಲ್ಲಾ ಕಡೆನೂ ಹುಡುಕಿದ್ವಿ. We looked for the lost puppy everywhere. We looked for the lost puppy everywhere. We looked everywhere puppy. ನಾವು ನೋಡಿದ್ವಿ ಎಲ್ಲಾ ಕಡೆನೂ ನಾಯಿ ಮರಿ puppy. Which word is adverb over here? ಐಡೆಂಟಿಫೈ ಮಾಡಾಯ್ತಾ ಮಕ್ಕಳೇ? ಸೂಪರ್. ಮುಂದಿನ ಪ್ರಶ್ನೆ. ನೈನ್ತ್ ಕ್ವೆಶ್ಚನ್. ಐ ಡಿಡ್ ಮೈ ಹೋಮ್ವರ್ಕ್ ಆಲ್ರೆಡಿ. ನನ್ನ ಹೋಮ್ವರ್ಕ್ ನಾನು ಮಾಡಿಬಿಟ್ಟೆ. ಐ ಡಿಡ್ ಹೋಮ್ವರ್ಕ್ ಆಲ್ರೆಡಿ. Which of the following options is the adverb? In which of the options adverb is there? I did homework already. ಹತ್ತನೇ ಪ್ರಶ್ನೆ. ರಿಯಾ ran to her mother quickly. ತಕ್ಷಣ ಅವಳ ಅಮ್ಮ ಹತ್ರ ಓಡೋದ್ಲು ರಿಯಾ. ರಿಯಾ ran mother quickly. Among these four options, which word indicates adverb? ರಿಯಾ ಅವಳ ಅಮ್ಮ ಹತ್ರ ಬೇಗ ಓಡೋದ್ಲು. Okay. Thinking that you have answered all these 10 questions, made a note of the right answers. I shall end the slide over here. Okay. So today's class was about discussion of subordinating conjunctions, meaning of it. The difference between dependent and independent clause was mentioned. The various subordinating conjunctions that we use in sentences was also mentioned. In the beginning, we got to know, we updated ourselves with various information pertaining to India, right? So before I end, let me give a small thought and end the session. Stay curious, keep learning. ಯಾವಾಗಲೂ ಒಂದು ವಿಷಯ ನಾವು ಕಲಿಬೇಕು ಅನ್ನೋ ಆಸಕ್ತಿ ನಮ್ಮಲ್ಲಿ ಇದ್ದೇ ಇರಬೇಕು. ಅದಿದ್ರೆ ನಾವು ಪ್ರತಿಯೊಂದು ವಿಷಯನೂ ಕಲಿತಾನೆ ಇರ್ತೀವಿ. ವಿ ನೀಡ್ ಟು ಬಿ ಕ್ಯೂರಿಯಸ್. ಹಾಗೆ ಇದ್ಬಿಟ್ಟು ನಾನು ಸ್ಕೂಲ್ ಹೋಗ್ತೀನಿ ಬರ್ತೀನಿ ಮನೆಯಲ್ಲಿ ಹೋಮ್ವರ್ಕ್ ಬರಿತೀನಿ ಇಷ್ಟೇ ಆತರ ಇರಬಾರ್ದು. ಏನಾದ್ರೂ ಒಂದು ಹೊಸ ವಿಷಯ ನಾವು ಕಲಿಬೇಕು. ಅದರಿಂದ ಇನ್ನೊಬ್ರಿಗೆ ಏನಾದ್ರೂ ಉಪಯೋಗವಾಗಿರ್ಬೇಕು ಮಾಡ್ಬೇಕು ಅನ್ನೋ ಆ ಭರವಸೆ ಆಸಕ್ತಿ ನಮ್ಮಲ್ಲಿ ಇರ್ತಾನೆ ಇರ್ಬೇಕು. It keeps you growing. Okay, so stay curious, keep learning. With this, I'll end the session. We'll again meet next week. Thank you so much, friends, teachers, and coordinators. Jai Hind, Jai Bharat, Jai Vidya Shakti.